ಇವಳೇನಪ್ಪ ಇವಳು, ನಾನೇ ಲೇಟು ಅಂದರೆ ನನಗಿಂತ ಲೇಟು. ಅಯ್ಯಪ್ಪ, ಸದ್ಯ ಬೇಗ ಬಂದು ಬಚಾವದೆ, ಇಲ್ಲೊಂದ್ರೆ ಹಾಕೊಂಡು ಗುಂಬಿಡ್ತಾ ಇದ್ಲ ನಾವು. ಬೇಗ ಬರ್ತೇವೆ ಅಂತ ಹೇಳಿದ್ಲಲ್ಲ, ಎಲ್ಲಿ ಹೋದ್ಲು? ಈ ಹುಡುಗಿರೇ ಇಷ್ಟು, ಯಾವಾಗಲೂ ಒಂದ್ಸತಿ ಮೇಕಪ್ ಹಾಕಿ ಕೂತ್ರೆ ಆ ಜಾಗ ಬಿಟ್ಟು ಎದ್ದೇಳೋದೇ ಇಲ್ಲ. ಸೂರ್ಯ ಮುಳುಗೋದು ಗೊತ್ತಾಗಲ್ಲ, ಹುಟ್ಟೋದು ಗೊತ್ತಾಗಲ್ಲ. ಅಪ್ಪ ಭಗವಂತ, ಈ ಮೇಕಪ್ ಪ್ರಾಣಿಯರಿಂದ ನಮ್ಮನ್ನ ಕಾಪಾಡು ಭಗವಂತ. ಅಲ್ಲ, ನಾನು ಇಲ್ಲಾಕೆ ಟೈಮ್ ವೇಸ್ಟ್ ಮಾಡಲಿ? ಡೈರೆಕ್ಟಾಗಿ ಅವ್ರ ಮನೆ ಹತ್ರ ಹೋಗಿ ಮೇಕಪ್ ಮಾಡ್ತಿದ್ರೆ, ಸಾಕಮ್ಮ ತಾಯಿ ಮೇಕಪ್ ಮಾಡ್ಕೊಂಡಿದ್ದು ಬಾ ಅಂತ ಕರ್ಕೊಂಬಂದ್ಬಿಡೋಣ. ಕರೆಕ್ಟ್ ಅಲ್ವಾ? I love you, Ram. ಲವ್ ಯು ಪೂಜಾ. Happy Valentine's Day, Ram. ಯಾಕೆ ರಾಮ್ ಬೇಜಾರಾಗಿದ್ಯಾ? ನಾನು ನಿನ್ಗೆ ಪ್ರಪೋಸ್ ಮಾಡಿದ್ ಇಷ್ಟ ಆಗ್ಲಿಲ್ಲ. ತುಂಬಾ ಇಷ್ಟ ಆಯ್ತು ಪೂಜಾ, ಆದ್ರೆ ಫೆಬ್ರವರಿ 14 ನೀವು ಪ್ರಪೋಸ್ ಮಾಡಿದ್ರಲ್ಲ, ಸ್ವಲ್ಪ ಟಾಬ್ರೆ ಅಷ್ಟೇ. Come on, Ram. ಇವತ್ತು ಫೆಬ್ರವರಿ 14 ಅಂದ್ರೆ ಲವರ್ಸ್ ಡೇ ಕಣ. ಹೌದು ಪೂಜಾ, ಇವತ್ತು ಲವರ್ಸ್ ಡೇ ಅಂತ ನಮ್ಗೆ ತುಂಬಾ ಚೆನ್ನಾಗಿ ನೆನಪಿದೆ. ಹಾಗಿದ್ರೆ ನಾವಿಬ್ರು ಖುಷಿಯಾಗಿರ್ಬೇಕು. ಪೂಜಾ, ಈ ಲವರ್ಸ್ ಡೇ ಅನ್ನೋದು ಬರೀ ಫೆಬ್ರವರಿ 11 ಸೀಮಿತ ಆಗಿರ್ಬಾರ್ದು. ಕಷ್ಟ ಸುಖ ನೋವು ನಲಿವು ಎಲ್ಲದರಲ್ಲೂ ನಿನ್ನ ತುಂಬಾ ಕಾಳಜಿಯಿಂದ ನೋಡ್ಕೊತೀನಿ ಗೊತ್ತಾ. ಅದು ನೋಡ್ಕೊಳ್ಳುವಂತ ಪ್ರತಿಯೊಂದು ಗಳಿಗೆನೂ ಅದ ಲವರ್ಸ್ ಡೇನೇ ಆಗಿರುತ್ತೆ. ಗೊತ್ತಪ್ಪ ಮಹಾರಾಜ, ಗೊತ್ತು. ನೀನ್ ನನ್ನ ಪ್ರತಿದಿನ ಕಾಳಜಿಯಿಂದ ನೋಡ್ಕೊಳ್ಳೋದಕ್ಕೂ ಇವತ್ತು ಸ್ಪೆಷಲ್ ಆಗಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಯಾಕಂದ್ರೆ ವರ್ಷದಲ್ಲಿ 365 ದಿನ ಇದ್ರು ಇವತ್ತೇ ಲವರ್ಸ್ ಡೇ ಅಂತ ಯಾಕೆ ಆಚರಿಸ್ತಾರೆ? ಪೂಜಾ, ಬೆಳಿಗ್ಗೆಯಿಂದ ನೀನು ಲವರ್ಸ್ ಡೇ ಅಂತ ಹೇಳ್ತಾ ಇದೆಯಲ್ಲ, ಬಟ್ ಇವತ್ತಿನ ದಿನ ಒಂದು ದುರಂತ ಇದೆ. ಅದೇನಂತ ನಿನ್ ಗೊತ್ತಾ? ದುರಂತನ ಈ ತರ್ಲೆ ನಾವಿಬ್ರು ಖುಷಿಯಾಗಿರುವಾಗ ಈ ದುರಂತನೆಲ್ಲ ನೆನ್ಸ್ಕೋಬಾರ್ದು. ಪೂಜಾ, ನೀನ್ ಬೆಳಿಗ್ಗಿಂದ ತುಂಬಾ ಖುಷಿಯಾಗಿ ಲವರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ಯಲ್ಲ. ಅಯ್ಯೋ ದಡ್ಡ, ಹೇಳಿದ್ದನ್ನೇ ಪದೇ ಪದೇ ಹೇಳ್ಬೇಡ. ಅದಕ್ಕೆ ತಾನೇ ನನ್ ಬೆಳಿಗ್ಗೆನೆ ಬಂದು ಕಾದು ನೀನ್ ಪ್ರಪೋಸ್ ಮಾಡಿದ್ದು. ಮತ್ತೆ ಹೇಳ್ತೀನಿ ಕೇಳು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಪೂಜಾ, ನೀನ್ ಇಷ್ಟೊತ್ತು ಐ ಲವ್ ಯು ಅಂತ ಹೇಳಿದ್ಯಲ್ಲ, ಆದ್ರೆ ಒಂದೇ ಒಂದ್ಸಲ ನೀನು ಜೈನ್ ಅಂತ ಹೇಳು. ಜೋಹಿಂದ ತರ್ಲೆ ತರ್ಲೆ ತರ್ಲೆ. ಇವತ್ತು ಜೈ ಹಿಂದ್ ಅಂತ ಹೇಳೋದಕ್ಕೆ ಗಣರಾಜ್ಯೋತ್ಸವನ ಈಗ ಸ್ವತಂತ್ರ ದಿನಾಚರಣೆನ? ಹೌದು ಪೂಜಾ, ಇವತ್ತು ಸ್ವತಂತ್ರ ದಿನಾಚರಣೆನೂ ಅಲ್ಲ, ಗಣರಾಜ್ಯೋತ್ಸವನಲ್ಲ. ಆದ್ರೆ ನಮಗೋಸ್ಕರ, ನಮ್ ದೇಶಕ್ಕೋಸ್ಕರ ಎಷ್ಟೋ ಜನ ಸೈನಿಕರು ವೀರಮರಣ ಹೊಂದಿರೋ ದಿನ. ವೀರಮರಣನ ಏನ್ ಹೇಳ್ತಿದ್ಯಾ ರಾಮ್? ಇಷ್ಟು ಬೇಗ ಮಾಡ್ಬಿಟ್ರೆ ಹೆಂಗ್ ಪೂಜಾ? 2019 ಫೆಬ್ರವರಿ 14 ನಮ್ಮ ದೇಶದ ಸೈನಿಕರು ಬಸ್ನಲ್ಲಿ ಸೈನ್ಯಕ್ಕೆ ತೆರಳುವಾಗ ಪಾಪಿ ಪಾಕಿಸ್ತಾನಿಗಳು ಆ ಬಸ್ ಮೇಲೆ ಬಾಂಬ್ ದಾಳಿ ಮಾಡಿ ಅವ್ರನ್ನ ಕೊಂದ್ರು.
ಆ ಬಸ್ನಲ್ಲಿ ಬರೋಬ್ಬರಿ 40 ಜನ ಸೈನಿಕರಿದ್ರು. ಫೆಬ್ರವರಿ 14 ಲವರ್ಸ್ ಡೇ. ನಾನು ನೀನು ಎಷ್ಟೋ ಜನ ಲವರ್ಸು ಇದನ್ನೆಲ್ಲ ಮರೆತು ಸಂತೋಷದಲ್ಲಿರ್ತೀವಿ. ಲಾಡ್ಜು ಪಬ್ಬು ಅಂತ ನಮ್ಮ ಸುಖದಲ್ಲಿ ನಾವು ತೇಲ್ತಿರ್ತೀವಿ. ಯಾಕೆ ಗೊತ್ತಾ? ನಮಗೋಸ್ಕರ ತಮ್ಮ ಪ್ರಾಣನ ಒತ್ತೆ ಇಟ್ಟು ಈ ದೇಶದ ಗಡಿ ಕಾಯೋ ಸೈನಿಕರಿಂದ. ಅವರಿಲ್ಲ ಅಂದ್ರೆ ನಾನು ಇಲ್ಲ, ನೀನು ಇಲ್ಲ, ಈ ದೇಶನೂ ಇಲ್ಲ, ಈ ಹಬ್ಬ ಆಚರಣೆಗಳು ಯಾವುದೂ ಇಲ್ಲ. ನಮ್ಮ ಸಂತೋಷಕ್ಕೋಸ್ಕರ ತಮ್ಮ ಕುಟುಂಬನೆಲ್ಲ ದೂರ ಇಟ್ಟು ಅವರಲ್ಲಿ ಬದುಕ್ತಿರ್ತಾರೆ. ಆ ಬಸ್ನಲ್ಲಿ ಇದ್ದಂತ ಎಷ್ಟೋ ಜನ ಸೈನಿಕರಿಗೆ ಆಗಷ್ಟೇ ಮದುವೆ ಆಗಿತ್ತು, ಆಗಷ್ಟೇ ಮಕ್ಕಳು ಹುಟ್ಟಿರ್ತಾರೆ. ಎಷ್ಟೋ ಜನ ಯುವಕರು ಸೈನಿಕ ಸೇರ್ಬೇಕು, ದೇಶ ಸೇವೆ ಮಾಡ್ಬೇಕಂತ ಸಾವಿರಾರು ಕನಸುಗಳನ್ನ ಕಟ್ಕೊಂಡು ಸೈನಿಕ ಸೇರಿದ್ರು. ಸತ್ತೋಗಿರೋದು ಒಬ್ರಿಬ್ರು ಅಲ್ಲ ಪೂಜಾ, ಬರೋಬ್ಬರಿ 40 ಜನ ಸೈನಿಕರು. ಅಂದ್ರೆ ಇವತ್ತಿನ ನಮ್ಮ ದೇಶದ ಎಷ್ಟು ಕೋಟಿ ಆಸ್ತಿ ಕೊಟ್ಟರು ನಾವು ಅವ್ರನ್ನ ತರಕಾಗತ್ತಾ? ಜೀವಂತವಾಗಿ ಮತ್ತೆ ಅವ್ರನ್ನ ನಾವು ನೋಡೋಕ್ಕಾಗತ್ತಾ? ನಾವು ಹಾಗಲ್ಲ. ಅವ್ರಿಗೆ ನಾವು ಮಾಡಬೇಕಾಗಿರೋದು ಒಂದೇ, ಗೌರವನ ಸಲ್ಲಿಸ್ಬೇಕು. ಇಂಥ ದಿನಾನ ನಾನು ನೀನು ಲವರ್ಸ್ ಡೇ ಹೆಸರಲ್ಲಿ ಶೋಕಿ ಮಾಡ್ಕೊಂಡಿದ್ದೀವಿ. ಇದು ಲವರ್ಸ್ ಡೇ ಅಲ್ಲ ಪೂಜಾ, ದಿಸ್ ಇಸ್ ಬ್ಲಾಕ್ ಡೇ. ನಮಗೋಸ್ಕರ ತಮ್ಮ ಪ್ರಾಣನ ಒತ್ತಿಟ್ಟಂತ ಎಷ್ಟೋ ಜನ ಸೈನಿಕರು, ಈಗ ಪ್ರೆಸೆಂಟ್ ದೇಶ ಸೇವೆ ಮಾಡೋ ಎಲ್ಲ ಸೈನಿಕರಿಗೂ ನಾವು ಗೌರವವನ್ನು ಸಲ್ಲಿಸ್ಬೇಕು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್ ಅಂತ ಕೂಗಿ ಕೂಗಿ ಹೇಳಬೇಕು. ನಮಗೆ ಲವರ್ಸ್ ಡೇ ಎಷ್ಟು ಮುಖ್ಯನೋ ಕಳ್ಕೊಂಡಿರೋ ನಮ್ಮ ಸೈನಿಕರು ನೆನೆಯೋದು ಅಷ್ಟೇ ಮುಖ್ಯ. ಆ ಸೈನಿಕರ ಕುಟುಂಬಕ್ಕೆ ಆ ದೇವ್ರು ಇನ್ನೂ ಶಕ್ತಿ ಕೊಡೋದು ಕೇಳಿಕೊಳ್ಳೋದು ಅಷ್ಟೇ ಮುಖ್ಯ. ಈಗ ಅರ್ಥ ಆಯ್ತಾ ನನ್ನ ಮಾತೇನಂತ? ನಿಜ ರಾಮ್, ನನ್ನ ಪ್ರೀತಿ ಗುಂಗಲ್ಲಿ ನಮ್ಮ ದೇಶದ ಸೈನಿಕರನ್ನೇ ಮರ್ತೋಗ್ಬಿಟ್ಟಿದ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ್. ವೀರ ಮರಣ ಹೊಂದಿರೋ ಪ್ರತಿಯೊಬ್ಬ ಸೈನಿಕರಿಗೂ ಹಾಗೆ ಸೇವೆ ಸಲ್ಲಿಸ್ತಿರೋ ಸೈನಿಕರಿಗೂ ನಾನು ಮನ್ಸಾರೆ ಇಷ್ಟಪಟ್ಟು ಹೇಳ್ತೀನಿ, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಜೈ ಹಿಂದ್.